ಇವತ್ತು ಮೊಟ್ಟೆ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದು ತುಂಬ ಸುಲಭ ಮಾಡ್ಕೊಳ್ಳೋದಕ್ಕೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ನಾನು ಆಲ್ರೆಡಿ ಒಂದು ಬಾಣಲಿನ ಕಾಯಿಗೆ ಇಟ್ಕೊಂಡು ಅದಕ್ಕೆ 2 ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೆ. ನೋಡಿ, ಎಣ್ಣೆ ಬಿಸಿ ಆದಮೇಲೆ ಒಂದು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಚಿಕ್ಕ ಚಿಕ್ಕ ಟೊಮೊಟೊ 2 ತೊಗೊಂಡಿದ್ದೀನಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಈಗ ನಾನು ಒಂದು 2 ಇಂಚಷ್ಟು ಚಕ್ಕೆನ ಸೇರಿಸ್ಕೊತಾ ಇದ್ದೀನಿ. ಹಾಗೆ 5 ಲವಂಗನೂ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಏಲಕ್ಕಿನೂ ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಒಂದ್ಸತಿ ಫ್ರೈ ಮಾಡ್ಕೊಳ್ಳೋಣ. ನಾವು ಎಣ್ಣೆಯಲ್ಲಿ ಹುರ್ಕೊಂಡಷ್ಟು ಸಾಂಬಾರು ಟೇಸ್ಟಿಯಾಗಿ ಬರುತ್ತೆ. ಇದಕ್ಕೆ ಈಗ ನಾನು ಕೊತ್ತಂಬರಿನ ಸೇರಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಹಾಕ್ಕೊಳ್ಳಿ ಸಾಕು, ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಇದಕ್ಕೆ ನಾನು ಸ್ವಲ್ಪ ಪುದೀನನೂ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಒಣಮೆಣ್ಸಿನ್ಕಾಯಿನ ಯೂಸ್ ಮಾಡ್ತಾ ಇದ್ದೀನಿ. ಒಂದು 6 ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಬೆಳ್ಳುಳ್ಳಿನೂ ಸೇರಿಸ್ಕೊತಾ ಇದ್ದೀನಿ. ಹಾಗೆ 1-2 ಇಂಚು ಶುಂಠಿನೂ ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಈರುಳ್ಳಿ ಟೊಮೊಟೊ ಎಲ್ಲ ಎಣ್ಣೆಯಲ್ಲೇ ಬೆಂದು ಸಾಫ್ಟ್ ಆಗ್ತಾ ಇರುತ್ತೆ, ಅಲ್ಲಿ ಗಂಟನೂ ಬಾಡಿಸ್ಕೊಳ್ಳಿ. ಇಲ್ಲಿ ನಾನು ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ. ಬೇಕಾದರೆ ನೀವು ಅಚ್ಕಾರದ ಪುಡಿನೂ ಸೇರಿಸ್ಕೋಬೋದು. ಇದಕ್ಕೆ ಈಗ ನಾನು ತೆಂಗಿನ ತುರಿನ ಸೇರಿಸ್ಕೊತಾ ಇದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಇದೆ ಇದು. ಇದನ್ನು ಹಾಕಿ ಹುರ್ಕೊಳ್ಳೋಣ 1 ನಿಮಿಷಗಳ ಕಾಲ. ನೋಡಿ, ಈ ಥರ ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಾನೀಗ ಧನಿಯಾ ಪುಡಿನ ಸೇರಿಸ್ಕೊತಾ ಇದ್ದೀನಿ. 2.5 ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ನಾನು ಅರಿಶಿನ ಪುಡಿನೂ ಸೇರಿಸ್ಕೊತಾ ಇದ್ದೀನಿ, ಒಂದು 1/4 ಸ್ಪೂನಷ್ಟು. ಇದಕ್ಕೆ ಈಗ ಚಿಕನ್ ಮಸಾಲಾನೂ ಸೇರಿಸ್ಕೊತಾ ಇದ್ದೀನಿ, ಒಂದು 1/2 ಸ್ಪೂನಷ್ಟು. ಇದೆಲ್ಲ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇದನ್ನೀಗ ರುಬ್ಕೊಬರಬೇಕು. ಅಷ್ಟೊತ್ತಿಗೆ ನಾನು ಬಾಣಲಿನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಈಗ ಒಂದು 3 ಟೇಬಲ್ ಸ್ಪೂನು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಎಣ್ಣೆ ಕಾಯಬೇಕು. ಅದಕ್ಕೆ ನಾನು ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಇದನ್ನು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಈರುಳ್ಳಿನೇನು ಜಾಸ್ತಿ ಹುರ್ಕೊಳ್ಳೋದು ಬೇಡ, ಒಂದು ಸ್ವಲ್ಪ ಹೊತ್ತು ಹುರ್ಕೊಂಡ್ರೆ ಸಾಕಾಗತ್ತೆ. ಇದಕ್ಕೆ ಈಗ ನಾನು ರುಬ್ಬಿಟ್ಕೊಂಡಿರೋ ಮಸಾಲೆನ ಸೇರಿಸ್ಕೊತೀನಿ. ನೋಡಿ, ನಾನು ಮಸಾಲೆನ ಈ ಥರ ರುಬ್ಕೊಂಡಿದ್ದೀನಿ. ಜಾಸ್ತಿ ನುಣ್ಣಗೂ ಬೇಡ, ಜಾಸ್ತಿ ತರ್ತರಿಯಾಗೂ ಬೇಡ, ಮೀಡಿಯಮಾಗಿ ರುಬ್ಕೊಂಡ್ರೆ ಸಾಕಾಗತ್ತೆ. ಈಗ ಇದನ್ನು ನಾನು ಈರುಳ್ಳಿ ಜೊತೆ ಸೇರಿಸ್ಕೊತಾ ಇದ್ದೀನಿ. ನಾನೀಗ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಸೇರಿಸ್ಕೊತೀನಿ. ಆ ಮಿಕ್ಸಿ ಜಾರಲ್ಲಿ ಮಸಾಲೆ ಇರುತ್ತಲ್ಲ, ಅದಕ್ಕೆ ನಾನು ನೀರು ಹಾಕಿ ಕಲಿಸ್ಕೊಂಡು ಅದನ್ನು ಸೇರಿಸ್ಕೊತೀನಿ. ನೋಡಿ, ಮಸಾಲೆ ಎಲ್ಲ ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಈಗ ಮಸಾಲೆ ಬೇಯ್ತಾ ಇದೆ. ನಾನೊಂದು ಮಿಕ್ಸಿ ಜಾರಿಗೆ ನೀರು ಹಾಕ್ಬಿಟ್ಟು ಅದನ್ನು ಸೇರಿಸ್ಕೊತಾ ಇದ್ದೀನಿ, ಉಳಿದಿರೋ ಮಸಾಲೆನೆಲ್ಲ. ಈಗ ನೋಡಿ, ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೀರು ಎಷ್ಟು ಬೇಕೋ ಅಷ್ಟು ನೀವು ನೋಡಿಕೊಂಡು ಹಾಕ್ಕೊಳ್ಳಿ.
ಇದಕ್ಕೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನು ಇದನ್ನ ಕುದಿಯೋಕ್ಕೆ ಬಿಡ್ತೀನಿ 1-2 ನಿಮಿಷಗಳ ಕಾಲ. ನೋಡಿ ಕುದೀತಾ ಇದೆ. ಈಗ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕು, ಮಸಾಲೆ ಎಲ್ಲ ಚೆನ್ನಾಗಿ ಕುದಿಬೇಕು. ನೋಡಿ ಮಸಾಲೆ ಎಲ್ಲ ಕುದೀತಾ ಇದೆ. ಈಗ ನಾನು ಸ್ಲಿಮ್ಮಲ್ಲಿ ಇಟ್ಕೊಂಡು ಮೊಟ್ಟೆನ ಒಡೆದು ಹಾಕ್ಕೊತಾ ಇದ್ದೀನಿ. ನಾನೀಗ ಒಂದೊಂದೇ ಮೊಟ್ಟೆನ ಒಡೆದು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 5 ಮೊಟ್ಟೆನ ತೊಗೊಂಡಿದ್ದೀನಿ. ನೋಡಿ ಒಂದೇ ಜಾಗದಲ್ಲಿ ಹೊಡ್ಕೊಂಡು ಹಾಕ್ಕೋಬಾರ್ದು, ಸಪ್ರೇಟಾಗಿ ಒಂದೊಂದು ಸ್ವಲ್ಪ ಜಾಗ ಬಿಟ್ಟು ಹೊಡೆದು ಹಾಕ್ಕೋಬೇಕು. ಈಗ ನನ್ನ ಸ್ಟವ್ ಸ್ಲಿಮ್ಮಲ್ಲೇ ಇದೆ, ಜಾಸ್ತಿ ಜೋರಾಗಿ ಇಟ್ಕೋಬಾರ್ದು. ಈ ಥರ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು. ಬೇಯಿಸ್ಕೊಂಡು ಮೊಟ್ಟೆ ಹಾಕ್ಕೊಳ್ಳೋದಕ್ಕಿಂತ ಈ ಥರ ಡೈರೆಕ್ಟಾಗಿ ಮೊಟ್ಟೆ ಹಾಕ್ಕೊಂಡು ಸಾಂಬಾರು ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈಗ ನೋಡಿ ನಾನು ಸುತ್ತಲೂ ಒಂದೊಂದು ಮೊಟ್ಟೆನ ಒಡೆದು ಹಾಕ್ಕೊಂಡಿದ್ದೀನಿ. ಇದನ್ನೀಗ ಕದಲಿಸ್ಬಾರ್ದು, ಸ್ಲಿಮ್ಮಲ್ಲೇ ಇರಲಿ. 1 ನಿಮಿಷಗಳ ಕಾಲ ಬಿಡ್ತೀನಿ. ಈಗ ನೋಡಿ ಕುದೀತಾ ಇದೆ. ಈಗ ಮೆತ್ತಿಗೆ ಒಂದೊಂದೇ ಮೊಟ್ಟೆನ ಸ್ವಲ್ಪ ಮೂವ್ ಮಾಡಬೇಕು. ನೋಡಿ ಈ ಥರ. ಅದು ಬೇಯ್ತಾ ಇರುತ್ತೆ ಮೊಟ್ಟೆ. ನಾವು ಜಾಸ್ತಿ ಕಲ್ಸಕ್ಕೆ ಹೋದರೆ ಪುಡಿ ಆಗೋಗುತ್ತೆ ಅಷ್ಟೇ. ನೋಡಿ ಈಗ ಮತ್ತೆ ನಾನು ಇನ್ನೊಂದು ನಿಮಿಷಗಳ ಕಾಲ ಬೇಯಕ್ಕೆ ಬಿಡ್ತೀನಿ. ನೋಡಿ ಕುದೀತಾ ಇದೆ ಸಾಂಬಾರು. ಈಗ ನೋಡಿ ಮೊಟ್ಟೆ ಎಲ್ಲ ಬೇಯ್ತಾ ಇದೆ. ನೋಡಿ ಇವಾಗ ನಾವು ಯಾವ ಥರ ಮೊಟ್ಟೆ ಹೊಡೆದಾಕಿದ್ವೋ ಅದೇ ಥರ ಸಾಂಬಾರು ಬರ್ತಾ ಇದೆ ನೋಡಿ. ಈಗ ಮಸಾಲೆ ಎಲ್ಲ ಕುದೀತಾ ಇದೆ. ಇನ್ನೊಂದು ನಿಮಿಷಗಳ ಕಾಲ ಹಂಗೆ ಕುದಿಸ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡ್ರೆ ಆಗುತ್ತೆ. ನೋಡಿ ಲಾಸ್ಟಲ್ಲಿ ನಾನು ಇವಾಗ ಕೊತ್ತಂಬರಿ ಉದುರಿಸ್ಕೊತಾ ಇದ್ದೀನಿ. ಈಗ ಸಾಂಬಾರು ರೆಡಿಯಾಗಿದೆ. ತುಂಬ ಸುಲಭವಾಗಿ ಮಾಡ್ಕೋಬೋದು. ಇದು ಮುದ್ದೆಗೆ, ಅನ್ನೋದಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.